ವಿಶ್ವಶಾಂತಿ ಯುವ ಸೇವಾ ಸಮಿತಿ ಬೆಂಗಳೂರು ಇವರು ಬೆಂಗಳೂರಿನಲ್ಲಿ ಮತ್ತು ಕರ್ನಾಟಕದಾದ್ಯಂತ ಒಂದು ವಿಶಿಷ್ಟವಾದ ವಿನೂತನವಾದ ವಿಶ್ವ ದಾಖಲೆಯನ್ನು ಮಾಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದೇ ಜನವರಿ 31, 2026 ಮತ್ತು ಫೆಬ್ರವರಿ 1ರಂದು ಈ ಒಂದು ವಿನೂತನವಾದಂತಹ ಕಾರ್ಯಕ್ರಮವು ಶ್ರೀ 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 ರವಿಶಂಕರ್ ಗುರೂಜಿಯವರ ವೇದ ವಿಜ್ಞಾನ ಮಹಾಪೀಠದ ಕ್ರೀಡಾಂಗಣದಲ್ಲಿ ನೆರವೇರಲಿದೆ. ಅಂದು ಭಗವಾನ್ ಆದಿನಾಥರ ಒಂದು ಬೃಹತ್ ಸಮವಸರಣದ ರಚನೆಯಾಗಲಿದೆ ಮತ್ತು ಕರ್ನಾಟಕದಾದ್ಯಂತ 1.5 ಕೋಟಿಗಿಂತಲೂ ಹೆಚ್ಚು ಬಾರಿ ದಿನಸಹಸ್ರಾಷ್ಟ ನಾಮಾರ್ಚನೆ ಆಗಲಿದೆ. ತಾವೆಲ್ಲರೂ ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗಿಗಳಾಗಬೇಕೆಂದು ಕೋರುತ್ತೇನೆ. ವಿಶ್ವ ದಾಖಲೆಯನ್ನು ಮಾಡುವ ಉದ್ದೇಶವೇನೆಂದರೆ ವಿಶ್ವದಲ್ಲಿ ಎಲ್ಲೆಡೆ ಶಾಂತಿ, ಸಮೃದ್ಧಿ, ಮೈತ್ರಿ ಭಾವ, ಸೌಹಾರ್ದತೆಯುಂಟಾಗಲಿ, ವೈರ ದ್ವೇಷಗಳು ನಶಿಸಿ ಹೋಗಲಿ, ಜಿನಧರ್ಮದ ಪ್ರಭಾವನೆಯಾಗಲಿ ಅನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. ಕ್ಷೇಮಂ ಸರ್ವಪ್ರಜಾನಾಂ ಪ್ರಭವತು ಬಲವಾನ್ ಧಾರ್ಮಿಕೋ ಭೂಮಿಪಾಲಃ ಕಾಲ ಕಾಲೇ ಚ ಸಮ್ಯಕ್ ದ್ವರ್ಷತು ಭಗವನ್ ವ್ಯಾಧಯೋ ಯಾಂತು ನಾಶಂ ದುರ್ಭಿಕ್ಷಂ ಚೋರಮಾರಿಕ್ಷಣಮಪಿ ಜಗತಾಂ ಆಸ್ಮಭೂಜೀವಲೋಕೆ ಜೈನೇಂದ್ರಂ ಧರ್ಮಚಕ್ರಂ ಪ್ರಭವತು ಸತತಂ ಸರ್ವಸೌಖ್ಯಪ್ರದಾಯಿ ಪ್ರಧ್ವಸ್ಥಾಗಾತಿಕರ್ಮಾಣಃ ಕೇವಲ ಜ್ಞಾನ ಭಾಸ್ಕರ ಕುರ್ವಂತು ಜಗತಃ ಶಾಂತಿ ವೃಷಭ್ಯಾಧ್ಯಾಯ ಜಿನೇಶ್ವರಃ ಕುರ್ವಂತು ಜಗತಃ ಶಾಂತಿ ವೃಷಭ್ಯಾಧ್ಯಾಯ ಜಿನೇಶ್ವರಃ. ಈ ಒಂದು ಪವಿತ್ರವಾದ ಭಾವನೆಯಿಂದ ನಾವೆಲ್ಲ ಈ ಬೃಹತ್ ಸಮವಸರಣದಲ್ಲಿ ದಿನಸಹಸ್ರಾಷ್ಟ ನಾಮಾರ್ಚನೆಯನ್ನು ಮಾಡೋಣ. ಎಲ್ಲರೂ ಬಂದು ಭಾಗವಹಿಸಿ. ಜೈ ಜಿನೇಂದ್ರ.